ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಮಾತಾಡೋದಕ್ಕೆ ಶುರು ಮಾಡ್ಕೊಂಡ್ರೆ ಆರಂಭ ಆಗ್ಬಿಡುತ್ತಪ್ಪ. ನೋಡಿ, ನೀವು ಧರ್ಮಸ್ಥಳ ಟಾರ್ಗೆಟ್ ಮಾಡ್ತಿದ್ದೀರಿ, ಮಂಜುನಾಥ ಸ್ವಾಮಿಯನ್ನ ಪ್ರಶ್ನೆ ಮಾಡ್ತಾ ಇದ್ದೀರಿ, ನೀವು ನಮ್ಮ ಧರ್ಮವನ್ನೇ ಶೇಕ್ ಮಾಡ್ತಾ ಇದ್ದೀರಿ, ಹಾಗೆ ಹೀಗೆ ಅಂತ. ಯಾರು ಈ ರೀತಿಯ ಯಾರು ನೀವೆಲ್ಲ ಈ ರೀತಿಯ ಪ್ರಶ್ನೆಯನ್ನ ಮಾಡೋದಿಕ್ಕೆ? ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಮಾತಾಡಬಾರ್ದು ಅಂತ ಹೇಳೋದಕ್ಕೆ ನೀವು ಯಾರು? ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಯಾವ ಕಾರಣಕ್ಕಾಗಿ ನಾವು ಮಾತಾಡಬಾರ್ದು? ತೀರ್ಕೊಂಡ್ಲಲ್ಲ ಸೌಜನ್ಯ ಭೀಕರವಾಗಿ, ಆಕೆ ಹಿಂದೂ ಧರ್ಮಕ್ಕೆ ಸೇರಿದಂಥವಳು. ನೀವೆಲ್ಲ ಎಲ್ಲೂ ಹೋಗಿದ್ರಿ? ಹಾಗಾದ್ರೆ ಹಿಂದೂ ಪರ ಹೋರಾಟಗಾರರು ಎಲ್ಲೂ ಹೋಗಿದ್ರಿ? ಹಿಂದೂಗಳನ್ನ ರಕ್ಷಣೆ ಮಾಡ್ತೀರಿ ಅನ್ನುವಂತ ಮಾತನ್ನು ಹೇಳ್ತಿದ್ರಲ್ಲ, ನೀವೆಲ್ಲರೂ ಎಲ್ಲೂ ಹೋಗಿದ್ರಿ ಇಷ್ಟು ದಿನಗಳ ಕಾಲ? ಯಾಕೆ ಸೌಜನ್ಯ ಪರವಾಗಿ ನಿಂತ್ಕೊಳ್ಳಿಲ್ಲ? ಯಾಕೆ ಸೌಜನ್ಯ ಪರವಾಗಿ ಧ್ವನಿ ಎತ್ತಲಿಲ್ಲ? ಯಾಕೆ ಸೌಜನ್ಯ ಪರವಾಗಿ ನಾವ್ಯಾರು ಧ್ವನಿ ಎತ್ತಬಾರದು? ಇಷ್ಟು ದಿನಗಳ ಕಾಲ ಇಲ್ಲ, ನೀವೆಲ್ಲರೂ ಕೂಡ ಆರಾಮಾಗಿ ನಿದ್ರೆ ಮಾಡ್ತಾ ಇದ್ರಿ. ನಾವು ನಿರಂತರವಾಗಿ ಎಷ್ಟೇ ವರದಿ ಪ್ರಸಾರ ಮಾಡಿದ್ರು ಬಾಯಿ ಬಡ್ಕೊಂಡ್ರು ಏನು ಪ್ರಯೋಜನ ಆಗಿರ್ಲಿಲ್ಲ. ಹೀಗೆ ಯಾರೋ ಒಬ್ಬ ಯುವಕ ಬಂದು ಧ್ವನಿ ಎತ್ತ ಇದ್ದ ಹಾಗೆ ಆತನ ಧರ್ಮವನ್ನ ಪ್ರಶ್ನೆ ಮಾಡ್ತೀರಿ, ಆತನ ಹಿನ್ನೆಲೆಯನ್ನ ಕೆತ್ಕೋದಿಕ್ ಶುರು ಮಾಡ್ಕೊಳ್ತೀರಿ, ಆತನ ಬೇರೆ ಬೇರೆ ವಿಚಾರಗಳನ್ನು ಮುನ್ನೆಲೆಗೆ ತರ್ತಾ ಇದ್ದೀರಿ. ಆತ ಏನಾಗಿದ್ರೆ ನಮಗೇನು? ಆತ ಹೇಳಿರುವಂತ ವಿಚಾರ ಇಲ್ಲಿ ಇಂಪಾರ್ಟೆಂಟು. ಆತನ ವಿಚಾರವನ್ನ ನಾವೆಲ್ಲರೂ ಕೂಡ ಗಮನಿಸೋಣ, ಆತನ ವಿಚಾರಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಬೆಲೆ ಕೊಡೋಣ.